ಇವತ್ತೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಕಡಿಮೆ ಅಂದರೂ 50,000ದಿಂದ 1,00,000 ರೂಪಾಯಿ ಫೀಸ್ ಇದೆ. ಒಬ್ಬ ಸ್ಟೂಡೆಂಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಒಂದು ಡಿಗ್ರಿ ಮುಗಿಸ್ತೀನಿ ಅಂತಂದರೆ ಕಡಿಮೆ ಅಂದರೂ 10ರಿಂದ 20 ಲಕ್ಷ ದುಡ್ಡನ್ನ ಖರ್ಚು ಮಾಡಿರ್ತೀರ. ಅದೇ 10ರಿಂದ 20 ಲಕ್ಷ ಪ್ರಿನ್ಸಿಪಲ್ ಅಮೌಂಟನ್ನು ವಾಪಸ್ ಅವನ ಅಕೌಂಟಲ್ಲಿ ನೋಡಬೇಕು ಅಂದರೆ ತಿಂಗಳಿಗೆ 25,000 ರೂಪಾಯಿ ಆವರೇಜ್ ಸ್ಯಾಲ್ರಿ ಅಂತ ತೊಗೊಂಡ್ರೆ ಸೊ ಅವನ ಅಕೌಂಟಲ್ಲಿ ಅದನ್ನು ವಾಪಸ್ ನೋಡಬೇಕು ಅಂತಂದರೆ ಕಡಿಮೆ ಅಂದರೂ ಇನ್ನೂ 10ರಿಂದ 20 ವರ್ಷ ಅವನು ವರ್ಕ್ ಮಾಡಬೇಕಾಗಿ ಬರ್ತಿದೆ. ಆದರೆ ಇವತ್ತೊಬ್ಬ ಓಲಾ ಯೂಬರ್ ಡ್ರೈವರ್ ತಗೊಳ್ಳಿ, ಇವತ್ತು ಬೆಂಗಳೂರಿಗೆ ಬಂದರೆ ನೆಕ್ಸ್ಟ್ ಮಂತಿಂದ ಕಡಿಮೆ ಅಂದರೂ ತಿಂಗಳಿಗೆ 40ರಿಂದ 50,000 ರೂಪಾಯಿ ದುಡ್ಡನ್ನು ದುಡಿತಾ ಹೋಗ್ತಾರೆ. ಅಷ್ಟೇ ಯಾಕೆ, ಇವತ್ತೊಬ್ಬ ಆಟೋ ಡ್ರೈವರ್ ತಗೊಳ್ಳಿ ಅಥವಾ ಇವತ್ತೊಬ್ಬ ವೆಜಿಟೇಬಲ್ ಸೆಲ್ಲರೇ ತಗೊಳ್ಳಿ, ಪ್ರತಿಯೊಬ್ಬರೂ ಕೂಡ ದಿನಕ್ಕೆ ಕಡಿಮೆ ಅಂದರೂ 1,500 2,000 ರೂಪಾಯಿ ದುಡಿದೇ ಮನೆಗೆ ಹೋಗೋದಿಲ್ಲ. ಆದರೆ ಅದೇ ತಿಂಗಳಿಗೆ 40ರಿಂದ 50,000 ರೂಪಾಯಿ ಸಂಬಳನ ನಾವು ನೋಡಬೇಕು ಅಂತಂದರೆ, ಅಂದರೆ ವೆಲ್ ಎಜುಕೇಟೆಡ್ ಪರ್ಸನ್ ನೋಡಬೇಕು ಅಂತಂದರೆ ಕಡಿಮೆ ಅಂದರೂ 4ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗ್ತಾ ಇದೆ. ಅಂದರೆ ಜೀವನ ಪರ್ಯಂತ ದುಡಿದ್ರು ಸಿಟಿನಲ್ಲಿ ಒಂದು 30-40 ಸೈಟ್ ತೊಗೊಂಡು ಮನೆ ಕಟ್ಟೋಷ್ಟರೊಳಗೆ ನಮ್ಮ ಜೀವನನೇ ಮುಗಿದೋಗ್ತಾ ಇದೆ. ಆದರೆ ಒಂದು ತಿಳ್ಕೊಳ್ಳಿ, ಇವತ್ತೂ ಕೂಡ 80%ಗಿನ್ನ ಹೆಚ್ಚು ಜನ 4-5 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೂ ಕೂಡ ತಿಂಗಳಿಗೆ 50,000 ರೂಪಾಯಿ ಸಂಬಳ ತೊಗೊಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ.